ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ GDSನ ಒಂದು ಸೆಲೆಕ್ಷನ್ ಪ್ರಾಸೆಸ್ಸು ಯಾವ ರೀತಿಯಾಗಿರುತ್ತೆ ಅದು ವಿತ್ ಪ್ರೂಫ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಟೋಟಲ್ ಆಗಿ 8 ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡ್ತಾರೆ. ಹಾಗೆ ಅದರ ಜೊತೆಗೆ ಇನ್ನು ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯಗಳು ಯಾವ್ಯಾವ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಅದರ ಜೊತೆಗೇ ಏನಪ್ಪ ಅಂತಂದರೆ ಇಂಡಿಯನ್ ಪೋಸ್ಟ್ GDSನ ಯಾವ ರೀತಿಗೆ ಅಪ್ಲೈ ಮಾಡೋದು, ಯಾವ ರೀತಿಗೆ ಮೆರಿಟ್ ಲಿಸ್ಟನ್ನು ಚೆಕ್ ಮಾಡೋದು, ಫುಲ್ ಪ್ರೊಸೆಸನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ ಒಂದು 500 ಲೈಕ್ಸನ್ನು ನೀವು ಪೂರ್ಣಗೊಳಿಸ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ GDS ಅಲ್ಲಿ ಯಾರ್ಯಾರು ಒಂದು ಸೆಲೆಕ್ಷನ್ ಆಗಿರುವಂತಹ ವಿದ್ಯಾರ್ಥಿಗಳು ಹಾಗೆ ಸೆಲೆಕ್ಷನ್ ಆಗಲ್ಲಂತಹ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ, ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಮೇನ್ ಆಗಿ ಒಂದು 3 ಡಾಕ್ಯುಮೆಂಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. 10th ಮಾರ್ಕ್ಸ್ ಕಾರ್ಡು, ಹಾಗೆ ನಿಮ್ಮ ಒಂದು ಜಾತಿ ಆದಾಯ, ನಿಮ್ಮ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಸೆಲೆಕ್ಷನ್ ಆದ ತಕ್ಷಣ ಏನಪ್ಪ ಅಂತಂದರೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಪಕ್ಕದಲ್ಲೇ ಏನಪ್ಪ ಅಂತಂದರೆ ನೀವು ಯಾವ ಒಂದು ಎಲ್ಲಿ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ಬೇಕು ಅಂತ ಸಂಪೂರ್ಣವಾಗಿ ಅಲ್ಲಿ ಅಂದರೆ ಸೈಡಿನಲ್ಲಿ ಡಾಕ್ಯುಮೆಂಟ್ಸ್ ಟು ಬಿ ವೆರಿಫೈಡ್ ವಿತ್ ಅಂತ ಇರುತ್ತೆ. ಅಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನೀವು ಅಲ್ಲಿ ಹೋಗಿ ಮಾಡ್ಕೊಳ್ಬೋದು. ಹಾಗೆ ಇನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಂತಹ ಸಂದರ್ಭದಲ್ಲಿ ಆಗಿರ್ಬೋದು, ನಿಮ್ಮ ಮನೆಗೆ ಒಂದು ಲೆಟರ್ ಬರುತ್ತೆ. ಅಂದರೆ ನಿಮ್ಮ ಒಂದು 3 ಪೇಜ್ಗಳಿರುವಂತಹ ಒಂದು ಲೆಟರ್ ಬರುತ್ತೆ. ಆ ಒಂದೇ ಲೆಟರ್ನಲ್ಲಿ 3 ಪೇಜ್ ಇರುತ್ತೆ. ಅಲ್ಲಿ ಏನಪ್ಪ ಅಂತಂದರೆ ನೀವು ಯಾವ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತು, ಹಾಗೆ ನಿಮ್ಮ ಒಂದು ಎಲ್ಲ ಫುಲ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಆ 3 ಪೇಜ್ನಲ್ಲಿ ಇರುತ್ತೆ. ನೀವು ಎಲ್ಲಿಗೆ ಪೋಸ್ಟ್ ಆಗಿದೆ, ಹಾಗೆ ನೀವು ಏನು ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ನೀವು ಟ್ರೇಡಿಂಗನ್ನು ತೆಗೆದುಕೊಳ್ಬೇಕಾಗುತ್ತೆ, ಯಾವ ರೀತಿಯಾಗಿ ನೀವು ಯಾವ ಪ್ಲೇಸಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂತ ಸಂಪೂರ್ಣವಾಗಿ ಒಂದು 3 ಪೇಜ್ಗಳಿರುವಂತಹ ಒಂದೇ ಲೆಟರು ಬರುತ್ತೆ ನಿಮ್ಮ ಮನೆಗೆ. ಆ ಲೆಟರ್ನಲ್ಲಿ ಸಂಪೂರ್ಣವಾಗಿ ನಿಮ್ಮದು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಎಲ್ಲ ಪ್ರೊಸೆಸ್ಸು ಇರುತ್ತೆ. ಆ ಲೆಟರ್ ಏನಪ್ಪ ಅಂದರೆ ನೀವು ಸೆಲೆಕ್ಷನ್ ಆದ ತಕ್ಷಣ ಏನಪ್ಪ ಅಂತಂದರೆ ನಿಮ್ಮ ಮನೆಗೆ ಬರುತ್ತೆ. ಹಾಗೆ ಇನ್ನು 5 ರಾಜ್ಯಗಳು ಯಾವ್ಯಾವ ಅಂತ ನೋಡೋದಾದರೆ, ಮೊದಲನೇ ರಾಜ್ಯ ಅಂತ ಹೇಳ್ಬೋದು ಅಂದರೆ ಗುಜರಾತ್ ರಾಜ್ಯದಲ್ಲಿ ಈ ಸಲ ಏನಪ್ಪ ಅಂತಂದರೆ ಒಂದು ಅಗದಿ ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯ ಆಗಿದೆ. ಹಾಗೆ ಅದರ ಜೊತೆಗೆ ಮಹಾರಾಷ್ಟ್ರ ರಾಜ್ಯದಲ್ಲೂ ಕೂಡ ಒಂದು ಅಗದಿ ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯ ಆಗಿದೆ. ಅಸ್ಸಾಂ ರಾಜ್ಯ, ಹಾಗೆ ನಾರ್ತ್ ಈಸ್ಟಲ್ಲಿ ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯಗಳಾಗಿವೆ. ಈ ಒಂದು ನನ್ನ ವಿಡಿಯೋನ ಯಾರಾದರೂ ಒಂದು ಮಹಾರಾಷ್ಟ್ರ, ತಮಿಳುನಾಡು, ಹಾಗೆ ಗುಜರಾತು, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಈ ರಾಜ್ಯಗಳಿಂದ ಯಾರೋ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ GDSನ ಫುಲ್ ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾನೆ ಇರ್ತೇನೆ. ಇಂಡಿಯನ್ ಪೋಸ್ಟ್ GDS ಅನ್ನೋದು ಏನಪ್ಪ ಅಂತಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಪರೀಕ್ಷೆ ಇರೋದಿಲ್ಲ. ಪರೀಕ್ಷೆ ಇಲ್ಲದೇ ಅಂದರೆ ಮೆರಿಟ್ ಬೇಸ್ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ಸು ಆಗುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಹೆಚ್ಚಿನವಾದಂಥ ಒಂದು ಕಾಂಪಿಟೇಷನ್ ಕೂಡ ಇರುತ್ತೆ. ಆದರೆ ಇಲ್ಲಿ ಏನಪ್ಪ ಅಂದರೆ ಹೆಚ್ಚಿನವಾದಂಥ ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ಒಂದು ಮೆರಿಟ್ಲಿ ಅಂದರೆ ಇಡೀ ಒಂದು ಎಲ್ಲ ಒಂದು ಅಂದರೆ ನೀವು ಬೇರೆ ಜಾಬಿಗೆ ಅಪ್ಲೈ ಮಾಡಿರ್ತಾರಲ್ಲ, ಅಲ್ಲಿ ಏನಪ್ಪ ಅಂತಂದರೆ ಹೋಗುವಂಥ ಪರ್ಸೆಂಟೇಜು ಲೋ ಲೆವೆಲ್ ಕಟ್ ಆಫ್ಗಿಂತಲೇ ಏನಪ್ಪ ಅಂತಂದರೆ GDS ಅಲ್ಲಿ ಏನಪ್ಪ ಅಂತಂದರೆ ಅಗದಿ ಲೋ ಲೆವೆಲ್ ಕಟ್ ಆಫ್ ಹೋಗುವಂತಹ ಒಂದು ಗೌರ್ಮೆಂಟ್ ಜಾಬ್ ಆಗಿದೆ. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಜಾಬನ್ನು ಕರೀತಾರೆ. ಅಂದರೆ ಅಂದರೆ ಇಂಡಿಯನ್ ಪೋಸ್ಟು ಯಾರ ಹಿಡಿತದಲ್ಲಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರ ಹಿಡಿತದಲ್ಲಿದೆ. ಅದಕ್ಕೋಸ್ಕರ ಅಲ್ಲಿಂದ ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಸರ್ಕಾರಿ ನೌಕರಿ ಇರುವಂತಹ ಒಬ್ಬ ವ್ಯಕ್ತಿಗೆ ನೀವು ಗುರುತಿಸ್ಕೊಳ್ತೀರಾ ಮುಂದೆ ಹೋಗ್ತಾ ಇದ್ದಂತೆ. ಹಾಗಾದರೆ ಇನ್ನು ಒಂದು ಸ್ಕ್ರೀನ್ ಮೇಲೆ ಹೋಗಿ ಯಾವ ರೀತಿಯಾಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲ್ಲೆಲ್ಲಿ ಹೋಗಬೇಕು, ಹಾಗೆ ಯಾವ ರೀತಿಗೆ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯಗಳು ಯಾವ್ಯಾವ ಅನ್ನೋದನ್ನು ಒಂದು ಸ್ಕ್ರೀನ್ ಮೇಲೆ ಹೋಗಿ ನಿಮಗೆ ತೋರಿಸ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಒಂದು ಸ್ಕ್ರೀನ್ ಮೇಲೆ ಹೋಗಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ GDS ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾನೆ ಇರ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಒಂದು ಸ್ಕ್ರೀನ್ ಮೇಲೆ ಹೋಗೋಣ. GDS ಅವರ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಇದ್ದೀವಿ. ಇಲ್ಲಿ ಕೆಳಗಡೆ ನೋಡ್ಬೋದು ಒಂದು ಟೋಟಲ್ ಆಗಿ 8 ಮೆರಿಟ್ ಲಿಸ್ಟ್ ಬಿಡುಗಡೆನ ಮಾಡ್ತಾರೆ ಅಂತ ಹೇಳಿದಲ್ಲ. ಈಗ ಮೊದಲಿಗೆ ಒಂದು ಪ್ರೂಫನ್ನು ತೋರಿಸ್ತೀನಿ. ಇದು ಏನಪ್ಪ ಅಂತಂದರೆ ಸ್ಪೆಷಲ್ ಭರ್ತಿ 30 ಅಂದರೆ 12,000 ಈ ಒಂದು ಸ್ಪೆಷಲ್ ಭರ್ತಿ ಇತ್ತು ಇದು. ಇಲ್ಲಿ ಏನಪ್ಪ ಅಂತಂದರೆ ಒಂದು ರಾಜ್ಯವನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಮೊದಲಿಗೆ ನಮ್ಮ ಒಂದು ಗುಜರಾತ್ ರಾಜ್ಯವನ್ನೇ ನೋಡೋಣ. ನೋಡಿ, ಇಲ್ಲಿ ಟೋಟಲ್ ಆಗಿ ಏನಪ್ಪ ಅಂತಂದರೆ 1 2 3 4 5 6 7 8 9 ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡಿದ್ದಾರೆ ಈ ರಾಜ್ಯದಲ್ಲಿ. ನಾನು 8 ರಾಜ್ಯ ಅಂತ ಹೇಳಿದೆ, ಆದರೆ ಇಲ್ಲಿ ಏನಪ್ಪ ಅಂದರೆ 9 ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ರಾಜ್ಯ ಅಂದರೆ 8 ಮೆರಿಟ್ ಲಿಸ್ಟ್ ಅಂತ ಹೇಳಿದ್ದೆ, ಆದರೆ 9 ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ಇಲ್ಲಿ ಕೆಳಗಡೆ ನೋಡ್ಬೋದು, ಕೆಳಗಡೆ ಒಂದು ಮೆರಿಟ್ ಲಿಸ್ಟ್ ಮೇಲೆ ಅಂದರೆ ಒಂದು ಹಿಂದಿನ ಒಂದು ಅಂದರೆ ಅದಕ್ಕಿಂತ ಮುಂಚೆ ಮತ್ತೆ ಬಂದಿರುವಂಥ ಒಂದು ಸ್ಪೆಷಲ್ ಭರ್ತಿ. ಇಲ್ಲಿ ನೋಡೋದಾದರೆ ಮೊದಲಿಗೆ ಗುಜರಾತ್ ರಾಜ್ಯವನ್ನು ತೆಗೆದುಕೊಳ್ಳೋಣ. ಗುಜರಾತ್ ರಾಜ್ಯದ ಮೇಲೆ ಈಗ ಪ್ರೆಸೆಂಟ್ ಒಂದು 6th ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಆ 6th ಮೆರಿಟ್ ಲಿಸ್ಟನ್ನು ನಾವು ಚೆಕ್ ಮಾಡೋಣ. ಈಗ
ಯಾವ ರೀತಿಯಾಗಿ ಅಲ್ಲೊಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ. ಹಾಗೆ ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಮೊದಲಿಗೆ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ಸ್ ಟು ಬಿ ವೆರಿಫೈಡ್ ವಿತ್ ಅಂತ ಇರುತ್ತೆ. ಇಲ್ಲಿ ನೀವು ಒಂದು ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿರ್ತಾರೆ. ಅದಲ್ಲದೆ ನಿಮಗೆ ಒಂದು ಕೂಡ ಲೆಟರು ಕೂಡ ಬರುತ್ತೆ. ಅಂದರೆ ಅದು ಲೆಟರು ಲೇಟ್ ಆಗ್ಬೋದು ಅಥವಾ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೂ ಕೂಡ ಒಂದು ಲೆಟರ್ ಬರ್ಬೋದು. ಅದಕ್ಕೆ ಮುಂಚೆಗೂ ಕೂಡ ಒಂದು ಲೆಟರ್ ಬರ್ಬೋದು. ಇಲ್ಲಿ ಅಗದಿ ಲೋ ಲೆವೆಲ್ ಕಟ್ ಆಫ್ ಅಂದರೆ ಇಲ್ಲಿ ನೋಡ್ಬೋದು 68 ಅಂದರೆ 68 ಇಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ಒಂದು ರಾಜ್ಯ ಇದು. ಹಾಗೆ ಇನ್ನು ನೆಕ್ಸ್ಟ್ ಒಂದು ರಾಜ್ಯವನ್ನು ನೋಡೋಣ. ಯಾವುದಪ್ಪ ಅಂದರೆ ಮಹಾರಾಷ್ಟ್ರ ರಾಜ್ಯವನ್ನು ನೋಡೋಣ. ಮಹಾರಾಷ್ಟ್ರ ರಾಜ್ಯದಲ್ಲಿ ಯಾವ ರೀತಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಮಹಾರಾಷ್ಟ್ರದಲ್ಲಿ ಒಂದು ಅಗದಿ ಲೋ ಲೆವೆಲ್ ಕಟ್ ಆಫ್ ಅಂದರೆ ಇಲ್ಲಿ 74 ಹಾಗೆ 74 ಅಂದರೆ 60 ಇಲ್ಲಿ ಒಬ್ಬ ಇದ್ದಾರೆ ನೋಡಿ. 60 ಇರುವಂಥ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಯದ್ದು ಕೂಡ ಒಂದು ಮಹಾರಾಷ್ಟ್ರದಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಇಲ್ಲಿ ವಿತ್ ಪ್ರೂಫ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಮಹಾರಾಷ್ಟ್ರದಿಂದ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದಾರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದರೆ GDSನ ನ್ಯೂ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಕೊಡ್ತಾನೆ ಇರ್ತೀನಿ. ಮುಂದಿನ ಮೆರಿಟ್ ಲಿಸ್ಟ್ನ ಬಗ್ಗೆನೂ ಕೊಡ್ತಾನೆ ಇರ್ತೀನಿ. ಇನ್ನು ನೆಕ್ಸ್ಟ್ ರಾಜ್ಯವನ್ನು ನೋಡೋಣ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದರೆ ನಾರ್ತ್ ಈಸ್ಟನ್ನು ನೋಡೋಣ. ನಾರ್ತ್ ಈಸ್ಟಲ್ಲಿ ತುಂಬಾ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ನಾರ್ತ್ ಈಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಟೋಟಲ್ ಆಗಿ 3 ಪೇಜ್ಗಳಿದೆ. ಇಲ್ಲಿ ಏನಪ್ಪ ಅಂದರೆ 77 ಇರುವಂಥ 77 ಅಲ್ಲ 72 ಇಲ್ಲಿ ಅಗದಿ ಒಂದು ಲೋ ಲೆವೆಲ್ ಕಟ್ ಆಫ್ ಅಂದರೆ ನಾರ್ತ್ ಈಸ್ಟಲ್ಲಿ. ಇನ್ನು ನೆಕ್ಸ್ಟ್ ರಾಜ್ಯವನ್ನು ನೋಡೋಣ. ಅಸ್ಸಾಂ ರಾಜ್ಯದಲ್ಲಿ ಕೂಡ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ಅಸ್ಸಾಂ ರಾಜ್ಯ ಇಲ್ಲಿ ಟೋಟಲ್ ಆಗಿ 2 ಪೇಜ್ಗಳಿದೆ. ಇಲ್ಲಿ ಏನಪ್ಪ ಅಂತಂದರೆ 72, 74 ಇದೇ ರೀತಿಯ ಒಂದು ಅಂದರೆ ಒಂದೇ ರೀತಿಯಾದಂಥ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯಗಳು ಆಗಿದ್ದಾವೆ ಇವು. ಈಗ ನಾನು ತೋರಿಸಿದಂಥ ಎಲ್ಲ ರಾಜ್ಯಗಳು. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ GDSನ ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.